ನಮ್ಮ ರಾಜ್ಯ ಸರ್ಕಾರ ಆಗಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಡವರಿಗೆ ಮನೆ ಕೊಡ್ಸಿ ಅಂತ ಹೇಳಿ ಸುಮಾರು 8 ವರ್ಷದಿಂದ ಅಲ್ದಾಡ್ಸ್ತಾ ಇದ್ದಾರೆ. ಎಲ್ಲ ಹೇಳ್ತಾರೆ 4 ವರ್ಷ 5 ವರ್ಷ ಅಂತೇಳಿ, ಇಲ್ಲ 8 ವರ್ಷದಿಂದ. ಯಾಕಂದರೆ 2018ರಲ್ಲಿ ಅರ್ಜಿ ಬಿಟ್ಟಿದ್ರು. ಆ ಅರ್ಜಿನ ಎಲ್ಲರೂ ಅಪ್ಲೈ ಮಾಡಿದ ನಂತರ ಒಂದು 2 ವರ್ಷ ಬಿಟ್ಟು ಸರ್ಕಾರ ಚೇಂಜ್ ಆದಮೇಲೆ ಅದರಲ್ಲಿ ಏನು ಹಗರಣ ನಡೆದಿದೆ ಅಂತೇಳಿ ಅದನ್ನು ರದ್ದು ಮಾಡಿದ್ರು. ಅದಾದ ನಂತರ ಮತ್ತೆ 21ರಲ್ಲಿ ಅರ್ಜಿ ಬಿಟ್ಟರು. 21ರಲ್ಲಿ ಎಲ್ಲರೂ ಅರ್ಜಿ ಹಾಕಿದ್ವಿ. ಅರ್ಜಿ ಹಾಕಿ 22ರಲ್ಲಿ ಏನು ಮಾಡಿದ್ರು, ಎಲ್ಲ ಅಕೌಂಟ್ ಓಪನ್ ಮಾಡಿ 1 ಲಕ್ಷ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದ್ರು. 1 ಲಕ್ಷ ಡೆಪಾಸಿಟ್ ಮಾಡಿದ್ವಿ. ಅದಾದ ನಂತರ 1 ಲಕ್ಷ ನಾವೇನು ಡೆಪಾಸಿಟ್ ಮಾಡಿದ್ರು ಅವಾಗ ಏನಿತ್ತ ಕೆಲಸ ಇವತ್ತವರೆಗೂ ಅದೇ ಕೆಲಸ ಇದೆ. ಇವತ್ತವರೆಗೂ ಯಾವುದು ಚೇಂಜ್ ಆಗಿಲ್ಲ. 5 CM ಚೇಂಜ್ ಆಗಿದ್ದಾರೆ, 4 ಜನ ವಸತಿ ಸಚಿವರು ಚೇಂಜ್ ಆಗಿದ್ದಾರೆ. 4 ಅರ್ಜಿನೂ ಎಷ್ಟು ಎಲ್ಲರೂ CM ಏನೇನು ಚೇಂಜ್ ಆಗಿದ್ದಾರೋ ಎಲ್ಲರ ಕಚೇರಿಗೆ ನಾವು ಹೋಗಿದ್ದೀವಿ. ಅರ್ಜಿ ಕೊಟ್ಟಿದ್ದು ಅರ್ಜಿ ಸಮೇತ ನಮ್ಮ ಹತ್ರ ಇದೆ. ನಾವು ಸಂಘಟನೆಯವರೇ ಅರ್ಜಿ ಸಮೇತ ನಮ್ಮ ಹತ್ರ ಇದೆ. ಸಚಿವರು ಮನೆಗೆ ಹೋಗಿರೋದು ಅವ್ರು ಕೊಟ್ಟಿರೋ ಅರ್ಜಿ ಸಮೇತ ಇದೆ. ಇವತ್ತವರೆಗೂ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಬರೀ ಅವ್ರ ಅಧಿಕಾರದಲ್ಲಿ ಒದ್ದಾಡೋದೇ ಆಯ್ತು. ಅವರು ಸರ್ಕಾರ ಚೇಂಜ್ ಆಗ್ತಿದೆ, ಅವರು ಅಧಿಕಾರಕ್ಕೋಸ್ಕರ ಗಲಾಟೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅವ್ರದ್ದು ಇಲ್ಲಿ ಜನಕ್ಕೆ ಎಷ್ಟು ಸಮಸ್ಯೆ ಆಗ್ತಿದೆ. ನಮಗೆ ಬೆಂಗಳೂರಲ್ಲಿರೋ ಬಡವರು ಒಂದು ಸ್ವಂತ ಮನೆ ತಗೊಬೇಕಂತ ಇಷ್ಟು ಆಸೆ ಇರುತ್ತೆ. ಆ ಆಸೆನ ಇಟ್ಕೊಂಡು ಈ ರಾಜೀವ್ ಗಾಂಧಿ ವಸತಿ ನಿಗಮದವರು ಈ ಸರ್ಕಾರ ನಮ್ಮನ್ನು ತುಂಬಾ ನೆಲೆದಾಡ್ಸಿದೆ. ನಮ್ಮ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಎಲ್ಲಿ ಬಂದಿದ್ದಾರೆ ಜನಪ್ರತಿನಿಧಿಗಳು? ಎಲ್ಲಿದ್ದಾರೆ? ಇಲ್ಲಿ ಶಾಸಕರು ಎಲ್ಲಿದ್ದಾರೆ? ಇಲ್ಲಿ ಹೆಸರಿನ ಹೋಗ್ಬೇಕು, ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ. ಮತ್ತೆ ನಾವು ಕಟ್ಟ ಟ್ಯಾಕ್ಸಲ್ಲಿ ಎಲ್ಲಿ ಹೋಗ್ತಿದೆ? ದುಡ್ಡಲ್ಲಿ ನಾವು ಕಟ್ಟ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ? ನಿಮ್ಮ ಕೈಯಲ್ಲಿ ಸರ್ಕಾರ ನಡೆಸೋಕ್ಕಾದ್ರೆ ನಡೆಸ್ರಿ, ಇಲ್ಲ ಈ ಥರ ಜನಕ್ಕೆ ಆಸೆ ತೋರಿಸಿ ಈ ಥರ ಅಲ್ದಾಡಿಸ್ಬಿಡ್ರಿ ಅಂತ ನಾವು ಹೇಳ್ತೀವಿ. ನೋಡಿ, ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಫಸ್ಟ್ ನೋಟಿಸು. ಈ ನೋಟಿಸ್ ಏನಂದರೆ ನಾವು ಒತ್ತಡ ಹಾಕಿದ್ದಕ್ಕೋಸ್ಕರ ಫಸ್ಟ್ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸಲ್ಲಿ ಏನಿದೆ, 26 ಒಳಗಡೆ ನಾವು ಅಮೌಂಟ್ ಪೇ ಮಾಡಬೇಕು ಅಂತಿದೆ. 26 ಒಳಗಡೆ ನಾವು ಕಟ್ಟಿಲ್ಲ ಅಂದರೆ ಈ ನೋಟಿಸ್ ಮುಗೀತು. ಸೆಕೆಂಡ್ ನೋಟಿಸ್ ನೆಕ್ಸ್ಟ್ ಮಂತ್ ಬರುತ್ತೆ. ಅದಕ್ಕೊಂದು ಡೇಟ್ ಕೊಡ್ತಾರೆ, ಅದಕ್ಕೊಂದು 30 ದಿವಸ ಬರುತ್ತೆ. ಆ ಡೇಟಲ್ಲಿ ಕಟ್ಟಿಲ್ಲ ಅಂದರೆ ಆ ನೋಟಿಸ್ ಮುಗೀತು. 3ನೇ ನೋಟಿಸ್ ಬರುತ್ತೆ, ಅದನ್ನು ನಾವು ಕಟ್ಟಿಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಇದು ಮಾಹಿತಿ ಇರೋದು ಇದೆಯಲ್ಲ. ಇದನ್ನ ನಮ್ಗೆ ಕಳಿಸಿರೋದು ಈಗ 25 ದಿವಸ ಮುಂಚೆ ಕಳಿಸಿದ್ದಾರೆ. ಈಗ ಜನಕ್ಕೆ ಗೊತ್ತಿಲ್ಲ, ಎಲ್ಲ ತಗೊಂಡು ಹೋಗ್ತಾವ್ರೆ. ಈಗ ಸುಮಾರು ಜನಕ್ಕೆ 6 ಲಕ್ಷ ಕಟ್ಟಕ್ಕಾಗಲ್ಲ. ಇಲ್ಲಿ ಬಂದಿರೋ ಬ್ಯಾಂಕ್ ಅವರು ಅಷ್ಟೇ, ನಾವೆಲ್ಲೂ ಹೆಸರು ಕೇಳಿಲ್ಲ. ಬ್ಯಾಂಕ್ ಅಲ್ಲ, ಫೈನಾನ್ಸ್ ಇದು. ಎಲ್ಲ ಪ್ರೈವೇಟು ಫೈನಾನ್ಸ್ ಅವರು. ಇವ್ರೇನು ಹೇಳ್ತಾರೆ ಅಂದರೆ ಬಡವ್ರಿಗೆ ಒಂದು ರೇಟು ಇಂಟ್ರೆಸ್ಟು, ಬಿಸ್ನೆಸ್ ಮಾಡೋರ್ಗೆ ಒಂದು ಇಂಟ್ರೆಸ್ಟು. ಇದು ಯಾಕೆ ಈ ಥರ? ಯಾಕೆ ನ್ಯಾಷನಲ್ ಬೇಸ್ ಬ್ಯಾಂಕ್ ಇಲ್ವಾ? ನ್ಯಾಷನಲ್ ಬ್ಯಾಂಕ್ ಎಲ್ಲರಿಗೂ ಬರುತ್ತೆ. ಸಾಲ ತಗೊಂಡು ಓಡೋರಿಗೆಲ್ಲ ಕೊಡುತ್ತೆ, ನಮ್ಮಂತ ಬಡವರು ಕೊಡಲ್ವಾ? ಕೋಟಿ ಸಾಲ ತಗೊಂಡು ಓಡೋರಿಗೆ ಕೊಡುತ್ತೆ, ನಮ್ಮಂತ ಬಡವರು ಕೊಡಲ್ವಾ? ನಮ್ಮ ಫ್ಲಾಟ್ ಎಲ್ಲ ನೀವು ದಾಖಲೆ ಇಟ್ಕೊಂತಾನೆ ಕೊಡ್ತೀರಾ, ಯಾಕೆ ಕೊಡಲ್ಲ ನಮಗೆ? ದಯವಿಟ್ಟು ಇದನ್ನ ಮುಂದಿನ ದಿವಸದಲ್ಲಿ ಕರೆಕ್ಟಾಗಿ ನಮಗೆ ಈ ನೋಟಿಸ್ ಕರೆಕ್ಟಾಗಿ ಉತ್ತರ ಕೊಡಬೇಕು. ನೀವು ಫಸ್ಟ್ ಏನು ಹೇಳಿದ್ರಿ, ನಮಗೆ ಮನೆ ಫಿನಿಶಿಂಗ್ ಆದಮೇಲೆ ನಾವು ಕೀ ಕೊಡ್ತೀವಿ, ಆಮೇಲೆ ನೀವು ದುಡ್ಡು ಕೊಡ್ರಿ ಅಂತ ಹೇಳಿದ್ರಿ. ಈಗೇನು ಹೇಳ್ತಿದ್ದೀರಾ, ನಮ್ಮ ಹತ್ರ ದುಡ್ಡಿಲ್ಲ, ನೀವು ಅಮೌಂಟ್ ಪೇ ಮಾಡಿರಿ, ಆಮೇಲೆ ನಾವು 6 ತಿಂಗಳು ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಾವು ಅದನ್ನ ಹೇಳ್ತಿದ್ರಲ್ಲ, ಆ ಮಾತನ್ನ ಇದ್ರಲ್ಲಿ ಎಂಟ್ರಿ ಮಾಡಿ ಕೊಡಿ. 6 ತಿಂಗಳು ನಾವು ಮನೆ ಫಿನಿಶ್ ಮಾಡಿ ಕೊಡ್ತೀವಿ, ನೀವು ಅಮೌಂಟ್ ಕಟ್ರಿ ಅಂತ ಹೇಳ್ರಿ. ನಾವು ಕಟ್ಟಕ್ಕೆ ರೆಡಿ ಇದೀವಿ. 6 ತಿಂಗಳು ಇಷ್ಟು ಸಾಲ ದಾಡಿದೀವಿ. 6 ತಿಂಗಳು EMI ಕೊಟ್ಟು ತಿನ್ರಿ, ಪರವಾಗಿಲ್ಲ, ನಮ್ದು ತಿನ್ರಿ. ಬಟ್ ನೀವು 6 ತಿಂಗಳು ನಮ್ಗೆ ಗ್ಯಾರಂಟಿ ಕೊಡ್ತೀರಾ? ನಾವು ಅಮೌಂಟ್ ಕಟ್ಟಿ ನೀವು 6 ತಿಂಗಳು ಆದ್ಮೇಲೆ ಕೊಟ್ಟಿಲ್ಲ ಅಂದ್ರೆ ನಾವು ಬಾಡಿಗೆ ಕಟ್ಕೊಂಡು EMI ಕಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ಈಗಿರೋ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತು ತಾನೆ. ಎಲ್ಲ ಕಡೆ ವಾರಗಳಾಗಿ ಎಷ್ಟು ಜನ ಕಷ್ಟಪಡ್ತಾರೆ. ಗ್ಯಾಸ್ ಕೂಡ ಇಲ್ಲ. ಈಗ ಈ ಸಮಸ್ಯೆನ 2 ಕಟ್ಟಕ್ಕಾಗುತ್ತಾ? ಇದು ನಿಮ್ಗೆ ಅರ್ಥ ಆಗಲ್ವಾ? ನಾವು ನಿಮ್ಗೆ ಓಟ್ ಹಾಕಿ ನಿಮಗೆ ವಿಧಾನಸಭೆಗೆಲ್ಲ ಕಳ್ಸೋದೇನಂತಿಗೆ? ನಮ್ಮ ಪರವಾಗಿ ನಮ್ಗೆ ಸಮಸ್ಯೆ ಮಾತಾಡ್ಬೇಕು. ಯಾರಾದ್ರು ಮಾತಾಡಿದ್ರೆ ಅದ್ರ ಬಗ್ಗೆ? ಇಷ್ಟು ದಿವಸ ನೀವೆಲ್ಲ ನೋಡಿದ್ರಲ್ಲ, ಅಧಿವೇಶನ ಎಲ್ಲ ನಡೀತಿಲ್ಲ, ಯಾವತ್ತಾದ್ರು ಮಾತಾಡೋರ ಇದ್ರ ಬಗ್ಗೆ? ಈಗ ನಾವು ಏನು ಮಾಡ್ಬೇಕಂದ್ರೆ ನೋಡಿ, ಎಲೆಕ್ಷನ್ ಟೈಮಲ್ಲಿ ಅವ್ರು ನಮ್ಮನ್ನ ಹೆಂಗೆ ಬಳಸ್ಕೊಂತಾರೋ, ಈಗ GB ಎಲೆಕ್ಷನ್ MLA ಎಲೆಕ್ಷನ್ ಎಲ್ಲ ಬರುತ್ತೆ. ಈಗ 1 ವರ್ಷ ನಾವು ಹೋರಾಟ ಮಾಡಿ ಪಡ್ಕೊಂಡಿಲ್ಲ ಅಂದ್ರೆ ನಾವು ಯಾವತ್ತೂ ಪಡ್ಕೊಳ್ಳೋಕ್ಕಲ್ಲ. ಹುಷಾರಾಗಿರ್ರಿ. ನಮ್ಗೇನಂದ್ರೆ ನೀವು ಗ್ಯಾರಂಟಿ ಕೊಟ್ಟರೆ ಅಮೌಂಟ್ ಕಟ್ತೀವಿ, ಇಲ್ಲ ನಾವು ಕಟ್ಟಲ್ಲ. ಕ್ಯಾನ್ಸಲ್ ಆಯ್ತು ಅಂದ್ರೆ ನಮ್ಗೆ ಗೊತ್ತು ನಮ್ಗೆ ಹೆಂಗೆ ಪ್ರತಿಭಟನೆ ಮಾಡಬೇಕು ಅಂತೇಳಿ.